ನಮಸ್ತೆ ಬಂಧುಗಳೇ. ಈ ಬ್ಲಾಗ್ ಮಾಡೋದು ಏಕೆಂದರೆ ಮಳೆ ಮತ್ತು ಗಾಳಿಯ ಆರ್ಭಟಕ್ಕೆ ಅಟ್ಟದ ತಗಡು, ಅಟ್ಟಕ್ಕೆ ಹಾಕಿದ ಸೀಟು, ನಮ್ಮ ಹಳ್ಳಿ ಕಡೆ ತಗಡು ಅಂತೀವಿ, ಸೀಟು ಹಾರೋಗಿತ್ತು. ಹೇಗಾಗಿತ್ತು ಅಂದರೆ, ಅಟ್ಟದ ಹಾಕಿದ ಇದು ಹಾಕ್ತೇವಲ್ವ, ಅದಕ್ಕೆ ಜಂತಿ ಅಥವಾ ಎಳೆ ಹೇಳ್ತೀವಿ, ಅದು ಪುರಾ ನೆನೆದು ಒದ್ದೆ ಹೋಗ್ತದೆ. 4-5 ದಿನದ ಆರ್ಭಟದ ಮಳೆ ಆರ್ಭಟಕ್ಕೆ ಅಷ್ಟೊಂದು ಜೋರಾಗಿ ಬೀಸಿದ ಗಾಳಿ ಅಂದರೆ 4 ತಗಡು ಅಷ್ಟೊಂದು ಒಜ್ಜೆ ಹೇರಿದ್ದೀನಿ ಅಂಥದ್ರಲ್ಲೂ ಕೂಡ ಅದು ಹಾರೋಗಿತ್ತು. ಹಾಗೆ ಅದನ್ನು ಸರಿ ಮಾಡಬೇಕಲ್ವಾ, 2-3 ದಿವಸ ಆಗೋಯ್ತು. ಹಾಗಾಗಿ ಅಟ್ಟ ಪೂರಾ ಒದ್ದೆ ಆಗುತ್ತೆ. ಅಟ್ಟ ಅಂದರೆ ಗೊತ್ತಾ, ಮನೆ ಅಂಗಳದಲ್ಲಿ ಅಡಿಕೆ ಒಣಸಕ್ಕೆ ಹಾಕಿರೋ ಅದು ಅಟ್ಟ ಅಂತೀವಿ ನಮ್ಮ ಕಡೆ. ಅಂದರೆ ಕೆಲವು ಕಡೆ ಚಪ್ಪರ ಹಾಕ್ತಾರೆ, ಕೆಲವು ಕಡೆ ಒಂದೊಂದು ರೀತಿ ಕರೀತಾರೆ. ನಮ್ಮ ಕಡೆ ಅಟ್ಟ ಅಂತೀವಿ. ಅದನ್ನು ಸರಿ ಮಾಡಬೇಕಾದ್ರೆ ಹತ್ತಬೇಕಲ್ವಾ. ಈಗ ಜಾರಿ ಬೇರೆ ಜಾರುತ್ತೆ, ತುಂಬ ಜಾರುತ್ತೆ. ತಗಡ ಮೇಲೆ ಹೋಗಬೇಕು ಅಂದರೆ ಸರ್ಕಸ್ ಮಾಡಿಕೊಂಡೇ ಹೋಗಬೇಕು ಅನ್ನೋದು ನೋಡಿ. ಹಿಂದಲ್ಲಿ ಅಂಬೆ ಹರಿತಾ ಹೋಗ್ತಾಯಿದ್ವಿ, ಅದು ಮುಂದಿನಿಂದಲೂ ಜಾರು ಹೋಗಿದೆ. ಹಾಗಾಗಿ ಅಲ್ಲಿಂದ ಎತ್ತು ಹಾಕ್ಕೊಳ್ಬೇಕಲ್ವಾ. ನೋಡಿ ಹೇಗೆ ನಡೀತಾ ಇದ್ದೀನಿ ಅಂತ. ಆದರೆ ಸ್ವಲ್ಪ ಜೂಮ್ ಇಡಬೇಕಿತ್ತು, ಜೂಮ್ ಇಡಲಿಲ್ಲ. ಜೂಮ್ ಇಟ್ಟಿದ್ರೆ ತುಂಬ ಚೆನ್ನಾಗಿ ಆಗ್ತಿತ್ತು, ಏನೋ ಗೊತ್ತಿಲ್ಲ. ಜೂಮ್ ಇಡೋಕೆ ಮರ್ತೋಗಿತ್ತು ನನಗೆ. ಟೆನ್ಷನ್ನಲ್ಲಿ ಅಟ್ಟ ಹತ್ತಬೇಕಲ್ಲ ಈ ಮಳೆಯಲ್ಲಿ ಅಂತ ತಗಡ ಮೇಲೆ ಹೋದೆ ನಿಧಾನವಾಗಿ. ಅದನ್ನು ಹಾಕ್ತಾಯಿದ್ದೀನಿ, ಸೆಟ್ ಮಾಡ್ತಾಯಿದ್ದೀನಿ. ಏನು ಮಾಡಿದ್ರು ಸ್ವಲ್ಪ ಒಬ್ಬನೇ ಆಗಿದ್ದಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ನಿಧಾನವಾಗಿ ಬರ್ತಾಯಿದ್ದೀನಿ, ಸೆಟ್ ಮಾಡಿದ್ದೀನಿ ಆ ಕಡೆಯಿಂದ. ಈ ಕಡೆಯಿಂದ ಒಜ್ಜೆ ಇರಬೇಕು. ಮತ್ತು ದಪ್ಪದೊಂದು ಎಳೆ ತೆಗೆದು ಈಗ ಅದನ್ನು ಹೇರಿಟ್ಟಿದ್ದೀನಿ. ಸಿಟ್ಟು ಬಂದು ಈಗ ಇಲ್ಲಿ ಮತ್ತೊಂದು ತಗಡು, 2-3 ತಗಡು ಹಾಗೆ ಜಾರೋಗಿತ್ತು. ಈಗ ಈ ತಗಡು ಹಾಕ್ತಾಯಿದ್ದೀನಿ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಲ್ವಾ. ಸ್ವಲ್ಪ ಜೂಮ್ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿ ಆಗ್ತಿತ್ತೇನೋ. ಜೂಮ್ ಮಾಡಿ ನಾನು ಮರ್ತೋಗಿತ್ತು. ವಿಡಿಯೋ ಮಾಡಿ ಬಿಡಬೇಕು ಅಂತ ಅಷ್ಟೇ ಮಾಡಿದ್ದೀನಿ, ಬಿಟ್ಟರೆ ಜೂಮ್ ಮಾಡಲಿಲ್ಲ. ಈಗ ನೋಡಿ ಹಾಕ್ತಾ ಇದ್ದೀನಿ. ಅಲ್ಲೇ ಪಕ್ಕದಲ್ಲೊಬ್ಬರು ಮಾತಾಡ್ತಿದ್ದಾರೆ, ಡೈರೆಕ್ಷನ್ ಕೊಡೋಕೊಬ್ರು ಬರ್ತಾರೆ. ಏನು ಮಾಡ್ತಾರೆ ಹೇಳಿ, ಕೆಲಸ ಮಾಡಬೇಕಿದ್ರೆ ಇರೋದಲ್ವಾ. ಅಲ್ಲಿ ಹಾಗೆ ಮಾಡು ಹೀಗೆ ಮಾಡುತ್ತಾ ಅದನ್ನು ಅವರಿಗೆ ಕರೆಕ್ಟಾಗಿ ಹೇಳ್ಕೊಂತ ನಾನು ಕೂಡ ಮಾಡ್ತಾಯಿದ್ದೀನಿ ಮಾತಾಡ್ತಾ. ಆದರೆ ಇದು 1-1/4 ಗಂಟೆ ತೊಗೊಂಡಿದ್ದೆ ನನಗೆ. ಹಾಗಾಗಿ ನಾನು ಇದನ್ನು 11 ನಿಮಿಷ ಮಾಡಿದೆ. ಆಮೇಲೆ ಅದು ಸ್ವಲ್ಪ ಹೆಚ್ಚಾಯಿತು ಅಂತ ಮತ್ತು ಸ್ವಲ್ಪ ಸ್ಪೀಡ್ ಮಾಡಿದೆ. ಸ್ಪೀಡ್ ಮಾಡಿ ಹಾಗೆ ಮತ್ತೆ ಈಗ ವಾಯ್ಸ್ ಕೊಡಬೇಕಲ್ವಾ. ಹಾಗಾಗಿ ಈಗ ಮತ್ತು 2 ನಿಮಿಷ ಕಮ್ಮಿ ಮಾಡಿದ್ದೀನಿ. ಹಾಗಂತ ಕಟ್ ಮಾಡೋಕ್ಕೆ ಬರೋಲ್ಲ, ಎಲ್ಲವನ್ನು ಕರೆಕ್ಟಾಗಿ ತೋರಿಸ್ಬೇಕಲ್ವ. ಹಾಗಾಗಿ ಸ್ವಲ್ಪ ಸ್ಪೀಡೇ ಇಟ್ಟಿದ್ದೀನಿ. ಈಗ ನೋಡಿ ದಪ್ಪನ ಇದು ಒಜ್ಜೆ ಹೇರ್ತಾ ಇದ್ದೀನಿ ನೋಡಿ, ಅದನ್ನು ತೆಗಿತಾ ಇದ್ದೀನಿ. ಈಗಾದರೂ ಮಡಚಿ ಹೇಳ್ಕೊಳ್ಬೇಕಲ್ವ. ದಪ್ಪನ ಎಳೆ ನೋಡಿ, ಎಷ್ಟು ದಪ್ಪದು ಎಳೆ ಹಾಕ್ತಿದ್ದೀನಿ. ಅದನ್ನು ಎತ್ತು ಆ ಕಡೆ ಹಾಕೋದೊಂದು ಸ್ವಲ್ಪ ಬಿಗಿನೇ ಇದೆ, ಮಳೆ ಅಲ್ವ, ಜಾರತ್ತೆ ತಗಡು ಬೇರೆ. ಆದರೂ ಸರ್ಕಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೂ ಮಲಗೋದು, ಕುಂಡ್ರೋದು, ಹೇಳೋದು ಎಲ್ಲ ಆಗ್ತಾಯಿದೆ ನನ್ನತ್ತು. ಅಲ್ಲಿ ಧ್ವನಿ ಸ್ಪಷ್ಟವಾಗಿದೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಹಾಗೇ ಮಳೆ ಬೇರೆ ಜೋರಾಗಿ ಬರ್ತಾ ಇದ್ದಿದ್ದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ. ಈಗ ನಡಿಬೇಕಿದ್ರು ಕೂಡ ಅಷ್ಟೊಂದು ಜಾರತ್ತೆ, ಅಷ್ಟು ಒತ್ತಡದಲ್ಲಿ ಇದ್ದೀನಿ ನಾನು. ಹಾಗಂತ ವಿಡಿಯೋ ಮಾಡೋದೊಂದು ಮಾಡೋಕ್ಕೆ ಬಿಡೋಕ್ಕೆ ಬರೋಲ್ಲ. ಅದು ವಿಡಿಯೋ ಅಲ್ಲಿ ಒಂದು ಕಡೆ ಸ್ಟಿಕ್ನಲ್ಲಿ ಇಟ್ಟಿದ್ದೀನಿ. ಹಾಗೆ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ದೊಡ್ಡ ಆಯಿತು, ನೋಡೋಣ ಎಷ್ಟು ನ್ಯೂಸ್ ಬರುತ್ತೆ ಅಂತ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಎಲ್ಲ ಮುಂದುಗಡೆಯಿಂದ ಅಡಿಕೆ ಮರದ
ಅಡಿಕೆ ಮರವನ್ನು ಕಡಿದು ಅದನ್ನು ಒಡೆದು ಅದರ ಮೇಲೆ ಏರಿ ಒಜ್ಜೆ ಹಾಕಿ ತುಂಬ ಮತ್ತು ಅದು ಏನಾಗಿದೆ ಅಂದರೆ 2 ಮನೆಯಿಂದ ಕೂಡಿದ್ರಿಂದ ಅಲ್ಲಿ ನೋಡಿ ಒಂದು ನೀಲಿ ಕಲರ್ ಕಾಣುತ್ತೆ, ಒಂದು ಕೆಂಪು ಕಲರ್ ಅಲ್ವಾ. ಅದು ಒಂದು ನೀಲಿ ಕಲರ್ ಮನೆಯದು ಇದು ಸ್ವಲ್ಪ ತಗ್ಗಿದೆ, ಇದು ಸ್ವಲ್ಪ ಎತ್ತರ ಇದೆ. ಅಲ್ಲಿ ಸಣ್ಣ ಜಾಗದಲ್ಲಿ ಗಾಳಿ ಓಡಾಡುತ್ತೆ. ಹಾಗಾಗಿ ಆ ಗಾಳಿ ಎತ್ತೋದ್ರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. 2 ಮನೆಯದು ಅಂದಾಗ ಹಾಗೆ ಆಗುತ್ತಲ್ವ, ಒಬ್ಬರದ್ದು ಸ್ವಲ್ಪ ನೀರು ತಗ್ಗು ಇದ್ದೇ ಇರುತ್ತೆ. ಹಾಗಾಗಿ ಸರಿ ಮಾಡ್ತಾ ಇದ್ದೀನಿ. ಅವರು ಪಾಪ ತಂದು ಕೊಡ್ತಾಯಿದ್ದಾರೆ. ಹಾಗಂತ ನಮ್ಮದಲ್ಲ ಇದು ಮನೆ, ಬೇರೆಯವ್ರದ್ದು. ಸ್ವಲ್ಪ ಹೆಲ್ಪಿಗೆ ಬರ್ತಾಯಿದ್ದಾರೆ ಅಜ್ಜ. ಇಲ್ಲಿ ಸ್ವಲ್ಪ ಬೇಕಾದವರಾಗಿದ್ದಕ್ಕೆ ಮಳೆ ಚಳಿ ನೋಡೋಕೆ ಹೋಗಲ್ಲ, ಮಾಡಿಕೊಡ್ತೇನೆ. ನನ್ನ ಹತ್ರ ಆದಂಥ ಸಹಾಯವನ್ನು ಮಾಡ್ತಾಯಿರ್ತೀನಿ. ಹಾಗಂತ ಏನು ಸುಮ್ಮನೆ ಏನು ಮಾಡಲ್ಲ. ಮುಂದೆ ಆಮೇಲೆ ಮತ್ತೊಂದು ತೊಗರಿ ಎಳೆದಿದ್ದೀನಿ. ತೊಗರಿ ಕೂಡ ಆ ಕಡೆಯಿಂದ ಕಟ್ಟಬೇಕು ಈಗ, ಯಾಕಂದರೆ ಆ ಕಡೆಯಿಂದ ಇಲ್ಲಿ ಸ್ಲ್ಯಾಪಿಗೆ ನೀರು ತಾಗಬಾರ್ದು, ಕೊಟ್ಟಿಗೆ ಸ್ಲ್ಯಾಪಿಗೆ ನೀರು ತಾಗಬಾರ್ದು ಅಂತ ತೊಗರಿ ಎಳೆದಿದ್ದೀನಿ. ನೋಡಿ ತೊಗೊಂಡು ಬರ್ತಾಯಿದ್ದೀನಿ, ಒಬ್ಬನೇ ಮಾಡ್ತಾಯಿದ್ದೀನಿ, ಯಾರನ್ನೂ ಕರೆಯಲ್ಲ ನಾನು. ಸಾಮಾನ್ಯವಾಗಿ ಜನಗಳನ್ನು ಕರ್ಕೊಂಡಾಗ ನಾನು ವಿಡಿಯೋ ಮಾಡೋದು ಕಮ್ಮಿ, ಕರ್ಕೊಳ್ಳೋದಲ್ಲಂತಲ್ಲ, ಅದನ್ನು ನಾನು ಒಬ್ಬನೇ ಇದ್ದಾಗ ಏನು ಮಾಡ್ತೀನಿ ಅದನ್ನು ಮಾತ್ರ ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಧ್ವನಿ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಇನ್ನೇನಾಗುತ್ತೆ ಅಂತ. ಆ ತೊಗಡನ್ನು ಕಟ್ಟಬೇಕೀಗ. ಹಾಗಾಗಿ ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿದೆ, ನೋಡೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಹಾಕಿ ಏನು ಅನಿಸ್ತು ನಿಮಗೆ ಅಂತ. ಒಬ್ಬನೇ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಇದು ತೊಗಡನ್ನು ಕೂಡ ಇದೇ ರೀತಿಯಾಗಿದೆ. ಒಂದು ಓಡಾಡೋಕ್ಕಾಗಲ್ಲ, ಅಷ್ಟು ಜಾರ್ತಾ ಇದೆ, ಅಲ್ಲೂ ಕೂಡ ನೀರು ತಾಗಿ. ಹಾಗಾಗಿ ಸ್ವಲ್ಪ ಹೇಳ್ಕೊಂತ ಮಾಡ್ತಾಯಿದ್ದೀನಿ. ಎಲ್ಲ ಗುಡಿಗಳನ್ನು ಹಿಂದೆ ಹೊತ್ಕೊಂಡು ಇದು ಇಲ್ಲಿ ಕಟ್ಟಬೇಕು ಈಗ. ಅದನ್ನು ನೋಡೋಣ ಏನಾಗುತ್ತೆ ಅಂತ, ನೋಡಿ ಏನಾಗುತ್ತೆ ಅಂತ ನೋಡಿ, ಓಕೆನಾ. ಮುಂದೇನು ಮಾಡ್ತೀನಿ ನಾನು ಅನ್ನೋದು ನಿಮಗೂ ಕೂಡ ಕುತೂಹಲ ಇರುತ್ತಲ್ವ. ಅಲ್ಲೊಂದು ಚೀಲ ಹಾಕ್ಕೊಂಡೆ, ಯಾಕಂದರೆ ಅಲ್ಲೂ ಕೂಡ ತುಂಬ ಜಾರ್ತಾ ಇದೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದ ನಿಮ್ಮೆಲ್ಲರಿಗೂ.